ಪ್ರತಿನಿಧಿಗಳು ಎಲ್ಲರೂ ಕೂಡ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಸ್ನೇಹಿತರೆ, ಎಲ್ಲ ಸಾಗರದ ನಾಗರಿಕರೇ, ಸಾಗರದ ಎಲ್ಲ ಆತ್ಮೀಯರೇ, ಹೋರಾಟಕ್ಕೆ ಸಿಗ್ಲಿಲ್ಲ ओए गले 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 ओए ಕಿಲೋಮೀಟರ್ ದೂರದ ಜಿಲ್ಲೆಗೆ ಹೋಗಬೇಕಾಗಿದೆ. ಆದರೆ ಸಾಗರ ಜಿಲ್ಲೆ ಆದರೆ ನಮಗೆ ಎಲ್ಲರೂ ಕೂಡ ಅನುಕೂಲ ಆಗುತ್ತೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಅಡಿಗೆಲ್ಲ ಆರಾಮಲ್ಲ. ಅದು ಇರಬೇಕಂತ ಒಂದೇ ಆಗೋದಾದರೆ ಅಖಂಡ ಶಿವಮೊಗ್ಗ ಜಿಲ್ಲೆ ಹಾಗೆ ಇರೋಕ್ಕೆ ನಾವು ಇದು ಮಾಡ್ತೀವಿ. ಒಂದು ವೇಳೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಮತ್ತೆ ಹೊಸ ಒಂದು ಜಿಲ್ಲೆ ಮಾಡಬೇಕಂತಂದರೆ ಅದು ಸಾಗರ ತಾಲೂಕಿಗೆ ಆಗಬೇಕಂತ ನನಗೆ. ಸಾಗರ ತಾಲೂಕಿಗೆ ಆಗಬೇಕು, ಬೇರೆ ಯಾವ ತಾಲೂಕಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವತ್ತು ನಾನು ಹೇಳಿದ್ದೀನಿ. ಅದೇ ನನ್ನ ನಿರ್ಧಾರ. ಶಿಕಾರಿಪುರ ಮಾಡುವಂಥ ಪ್ರಪೋಸಲ್ ಅದೇ ಅವತ್ತು ಮಾಡಿದ್ದಾರೆ, ಇದ್ದಲ್ಲೂ ಮಾಡಿದ್ದಾರೆ, ಶಿಕಾರಿಪುರ ಆಗಬೇಕಂತಲೇ ಹೇಳಿದ್ದಾರೆ. ಆದರೆ ಸಾಗರ ಇಡೀ ನಮ್ಮ ತಾಲೂಕಿನಲ್ಲಿ ಎಲ್ಲ ಆಡಳಿತ ಇದರಲ್ಲಿರುವಂಥ ಮತ್ತು ಹೆಡ್ ಕ್ವಾರ್ಟರ್ಸ್ ಇದೇ ಆಗಿದ್ದರಿಂದ ಇಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಬಿಟ್ಟರೆ ಶಿಕಾರಿಪುರ ಕೊಡೋಕ್ಕೆ ಬರೋದಲ್ಲ. ಹಾಗಾಗಿ ನಮ್ಮದೇ ಈಗ ಹಾಸ್ಪಿಟ್ಲದು ಅಪ್ಗ್ರೇಡ್ ಆಗ್ತದೆ, ಎಲ್ಲ ಅಪ್ಗ್ರೇಡ್ ಆಗ್ತಾ ಇರೋದ್ರಿಂದ ಸಾಗರ ಭಾಳ ಎಲ್ಲದಕ್ಕೂ ಮೂಲ ಸೌಕರ್ಯ ಇರೋದರಿಂದ ಕೊಡಲಿಕ್ಕೆ ಅವಕಾಶ ಇದೆ. ಈಗ ನೀವು ಪತ್ರ ಮಾತ್ರ ಬಂದಿರೋ ಈ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಇಲ್ಲ, ನಾನು ಚರ್ಚೆನೂ ಮಾಡ್ತೇನೆ. ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಸಂಬಂಧಪಟ್ಟ ಮಂತ್ರಿಗಳಿಗೆ ಅವ್ರ ಜೊತೆ ಕೂತ್ಕೊಂಡು ನಮ್ಮ ಕೆಲವು ಮುಖಂಡರನ್ನೆಲ್ಲ ಕರ್ಕೊಂಡು ಹೋಗಿ ಚರ್ಚೆ ಮಾಡ್ತೀವಿ. ಸರ್, ಮಳೆ ಮತ್ತೆ ಹೆಚ್ಚಾಗಿದೆ, ಅಡಿಕೆ ಬೀರೋ ಸಮಸ್ಯೆ ಆಗಿದೆ. ನೀವು ಫಾಲೋ ಅಪ್ ಮಾಡ್ತೀವಿ, ಮತ್ತೊಂದು ಸಲ ಮಾತಾಡ್ತೀವಿ ಸಂಬಂಧಪಟ್ಟ ಮಂತ್ರಿಗಳ ಹತ್ರ. ಈ ಬಗ್ಗೆ ಅಡಿಕೆ ಕೊಳೆ ಇಲ್ಲ, ಅಡಿಕೆ ಕೊಳೆಯೋದ್ರ ಬಗ್ಗೆ ಈಗಾಗಲೇ ಮಂತ್ರಿಗಳ ಹತ್ರ ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಮಲೆನಾಡು ಇದರಲ್ಲಿರುವಂಥ ಎಲ್ಲ ಶಾಸಕರ ಹತ್ರ ಮಾತಾಡಿದ್ದಾರೆ. ಒಂದು ತೀರ್ಮಾನ ಮಾಡಬೇಕಂತ ಇದ್ದಾರೆ, ಅದು ಮಾಡ್ತಾರೆ. ಸರ್, ಇವತ್ತಿನ ಮೀಟಿಂಗ್ ಇವತ್ತು ನಮ್ಮ ಪ್ರಾಧಿಕಾರದಲ್ಲಿ ಇವತ್ತು ಭಾಳ ದಿವಸದಿಂದ ಒಂದಿಷ್ಟು ಅಧಿಕಾರಿಗಳು ಇರೋದ್ರಿಂದ ಮಾಡಲಿಕ್ಕಾಗಲಿಲ್ಲ. ಕೆಲವೊಂದು ಲೇಔಟ್ಸ್ಗಳು ಮತ್ತು ಕೆಲವು ಮನೆ ಕಟ್ಟೋರಿಗೆಲ್ಲ ಅವಕಾಶ ಇತ್ತು, ಅವೆಲ್ಲವನ್ನು ಇವತ್ತು ಮಾಡಿ ಕಳಿಸಿದ್ದೀವಿ. ಹೊಸ ಲೇಔಟ್ ಆಗುವಂಥದ್ದು ಸಹ ಮುಂದೆ ಬರುವಂಥದ್ದು ಲೇಔಟ್ಗೆ ಪರ್ಮಿಷನ್ ಮಾಡಬೇಕು. ಸರ್, ಎಷ್ಟೊಂದು ಮುಂದೆ ಕೊಟ್ಟಿದ್ದೀವಿ ಹೊಸ ಲೇಔಟ್ ಎಲ್ಲ ಕೊಟ್ಟಿದ್ದೇವೆ, ಇನ್ನು ಹೊಸದು ಬರಬೇಕು. ಈಗಾಗಲೇ ಕೊಟ್ಟಿದ್ದೀವಿ. ಬಂದ ಮೇಲೆ ಅದಾದಮೇಲೆ ಅದು ಪರಿಶೀಲನೆ ಮಾಡಿ ಮತ್ತೆ ಕೊಡ್ತೀವಿ. ಆದರೆ ತುಂಬ ಲೇಔಟ್ಗಳ ಮೂಲಭೂತ ಸೌಕರ್ಯಗಳಿಲ್ಲ. ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ ಅಂದರೆ ಲೇಔಟಿಗೆ ಕೊಡೋದೇ ಇಲ್ಲ. ಮೂಲಭೂತ ಸೌಕರ್ಯ ಇದ್ದರೆ ಮಾತ್ರ ಲೇಔಟಿಗೆ ಕೊಡ್ತೀವಿ, ಇಲ್ಲಾಂದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಾಗರ ಜಿಲ್ಲೆ, ಸಾಗರ ಜಿಲ್ಲೆ ಆಗಲೇಬೇಕು, ಆಗಲೇಬೇಕು. ಸಾಗರ ಜಿಲ್ಲೆ, ಸಾಗರ ಜಿಲ್ಲೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಸಾಗರ ಜಿಲ್ಲೆ ಆಗಲೇಬೇಕು. ಸಾಗರ ಜಿಲ್ಲಾ ಹೋರಾಟ ಸಮಿತಿಗೆ ಆಗಲೇಬೇಕು, ಆಗಲೇಬೇಕು. ಸಾಗರ ಜಿಲ್ಲೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಸಾಗರ ಜಿಲ್ಲೆ ಆಗಲೇಬೇಕು. ಈಗಾಗಲೇ ಸಾಗರ ತಾಲೂಕು ಹೋರಾಟ ಸಮಿತಿ ರಚನೆ ಮಾಡಿಕೊಂಡು ಸುಮಾರು 20 ದಿನಗಳ ಕಾಲ ಸತತವಾಗಿ ಪ್ರತಿ ಒಂದು ವಾರ್ಡ್ಗೆ ನಮ್ಮ ಹೋರಾಟ ಸಮಿತಿಯವರು ತಿರುಗಾಡಿ ಇವತ್ತೇ ಸೆಪ್ಟೆಂಬರ್ 18ರಂದು ಬೃಹತ್ ಒಂದು ಜಾಥಾ ಟೈಪು ಈ ಜಿಲ್ಲೆ ಆಗಲೇಬೇಕು ಅಂತೇಳಿ ಒಂದು ಸಂಘಟನೆ ಮಾಡಿ ಈ ಕರ್ನಾಟಕ ಸರ್ಕಾರಕ್ಕೆ ಒಂದು ಗಮನಕ್ಕೆ ತರ್ತಕ್ಕಂಥ ಒಂದು ಒಳ್ಳೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ರಾಷ್ಟ್ರೀಯ ಮತ್ತು ನಮ್ಮದೆಲ್ಲರದ್ದು ಕೂಡ ಈ ಜಿಲ್ಲಾ ಹೋರಾಟಕ್ಕೆ ಸಮಿತಿಗೆ ಸಂಪೂರ್ಣ ಬೆಂಬಲ ಇದೆ.
ಹಾಗೂ ಈ ಸಾಗರ ತಾಲೂಕು ಜಿಲ್ಲೆ ಆಗಬೇಕು ಅಂತೇಳಿ ನಮ್ಮದು ಒತ್ತಾಯನೂ ಕೂಡ ಇದೆ. ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರು ಸಾಹೇಬರು ಸಹ ಈ ಹೋರಾಟಕ್ಕೆ ಬೆಂಬಲ ಮತ್ತು ಸರ್ಕಾರಕ್ಕೆ ಒತ್ತಾಯ ಮತ್ತು ಮನವಿಯನ್ನು ಕೂಡ ಈ ಕ್ಷೇತ್ರದಿಂದ ಕ್ಷೇತ್ರ ಜನರ ಪರವಾಗಿ ಮೊನ್ನೆ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ನೀಡಿರ್ತಾರೆ. ಆದ್ದರಿಂದ ಅವ್ರದ್ದು ಬೆಂಬಲ ಇರೋದ್ರಿಂದ ಈ ಸಾಗರ ತಾಲೂಕು ಜಿಲ್ಲೆ ಆಗಿ ಪರಿವರ್ತನೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದ್ದರಿಂದ ಘನ ಸರ್ಕಾರ ಜಿಲ್ಲೆಯನ್ನಾಗಿ ಮಾಡುತ್ತೆ ಅಂತೇಳಿ ನಾವೆಲ್ಲ ಒಂದು ನಂಬಿರ್ತೇವೆ. ಸಾಗರ ತಾಲೂಕನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರವನ್ನು ನಾವು ಸಾಗರ ತಾಲೂಕಿನ ಕಾರ್ಮಿಕ ಸಮಿತಿಯ ಪರವಾಗಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ. ಭೌಗೋಳಿಕವಾಗಿ ಮತ್ತು ಎಲ್ಲ ಶೈಕ್ಷಣಿಕವಾಗಿ ಮತ್ತು ಪ್ರತಿಯೊಂದರಲ್ಲೂ ಸಹ ಸಾಗರ ಸಮರ್ಪಕವಾಗಿ ಎಲ್ಲ ವಿಚಾರಗಳಿಗೆ ಸರಿಯಾದ ರೀತಿಯಲ್ಲಿ ಇರೋದರಿಂದ ಇಲ್ಲಿ ಎ ಸಿ ಆಫೀಸಿಗೆ ನಂತರದಲ್ಲಿ ಪ್ರವಾಸಿ ತಾಣವಾಗಿ ಜೋಗ ಜಲಪಾತವಿದೆ, ವಿಖ್ಯಾತ ಜೋಗ ಜಲಪಾತ ಇದೆ, ನಂತರದಲ್ಲಿ ಕೆಳದಿ ಇದೆ, ನಂತರದಲ್ಲಿ ಮಂದೂರು ದೇವಸ್ಥಾನ ಇದೆ. ಸಾಕಷ್ಟು ಮೂಲಭೂತ ಎಲ್ಲ ಸೌಲಭ್ಯಗಳು ಹೊಂದಿರತಕ್ಕಂಥ ಸಾಗರವನ್ನು ಜಿಲ್ಲೆಯನ್ನಾಗಿ ಮಾಡಬೇಕಂತ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ. ನಮಸ್ಕಾರ. ಆತ್ಮೀಯ ಸ್ನೇಹಿತರೆ, ಇವತ್ತು ಸಾಗರದಲ್ಲಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಸಾಗರ ಜಿಲ್ಲೆ ಆಗಬೇಕು ಅಂತೇಳಿ ಬೃಹತ್ತಾದ ಹೋರಾಟಗಳನ್ನು ಮಾಡಿದ್ದೇವೆ. ಸಾಕಷ್ಟು ಜನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ಸೇರಿದ್ದಾರೆ. ಸಾಗರ ಜಿಲ್ಲೆ ನಿಜವಾಗ್ಲೂ ಕೂಡ ಆಗಬೇಕಾಗಿತ್ತು, ಹಿಂದೆನೂ ಆಗಬೇಕಾಗಿತ್ತು. ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಪ್ರಸ್ತಾವನೆಯ ಮುಖಾಂತರ ಇವತ್ತು ಏನು ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಸಾಗರ ತಾಲೂಕು ಒಂದು ಡಿವಿಷನ್ ಹೆಡ್ ಕ್ವಾರ್ಟರ್ ಇದು. ಈ ಡಿವಿಷನ್ ಹೆಡ್ ಕ್ವಾರ್ಟ್ರು ಏನಿದೆ ಅದನ್ನು ಜಿಲ್ಲೆಯನ್ನು ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ಸಾಕಷ್ಟು ಜನ ಮಾತನಾಡಿದ್ದಾರೆ. ಈಗ ಸಾಗರ ತಾಲೂಕಿನ ಅನೇಕ ಕ್ಷೇತ್ರಗಳು ಮತ್ತು ಉಪವಿಭಾಗೀಯ ಕಚೇರಿಗಳು ಇವತ್ತು ಇಲ್ಲಿ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಶಿವಮೊಗ್ಗ ಸುಮಾರು 70 ಕಿಲೋಮೀಟರ್ ಹೋಗಬೇಕಾಗತ್ತೆ. ಅದು ಸಾಗರ ಇವತ್ತು ಜಿಲ್ಲೆ ಆದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಜಿಲ್ಲೆಯ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಇರುತ್ತೆ. ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಅದು ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಜಿಲ್ಲೆ ಖಂಡಿತ ಆಗುತ್ತೆ, ಎಲ್ಲರೂ ಕೂಡ ಬೆಂಬಲ ಸೂಚಿಸ್ತಾರೆ. ನಮಸ್ಕಾರ. ಇವತ್ತು ಸಾಗರ ಜಿಲ್ಲೆ ಆಗಬೇಕು ಅಂತೇಳಿ ಒಂದು ಜನಾಂದೋಲನ ಆಗಿದೆ. ಈ ಒಂದು ಹೋರಾಟದಲ್ಲಿ ಎಲ್ಲ ಜನಸಾಮಾನ್ಯರು, ವಿದ್ಯಾರ್ಥಿಗಳು, ವಕೀಲ ಸಂಘ, ವರ್ತಕರು ಭಾಗವಹಿಸಿದ್ದಾರೆ. ಇದು ನಮ್ಮ ಇವತ್ತಿನ ಹಕ್ಕೊತ್ತಾಯ ಪ್ರಾರಂಭ ಆಗಿದೆ. ಸಾಗರ, ಸೊರಬ, ಹೊಸನಗರ, ಸಿದ್ದಾಪುರ ಈ 4 ತಾಲೂಕುಗಳಿಗೆ ಜಿಲ್ಲೆಯನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರ ಏನೋ ಘೋಷಣೆ ಮಾಡಬೇಕು. ಮತ್ತು ಇಲ್ಲಿ ಬೇಕಾಗಿದ್ದ ಎಲ್ಲ ಮೂಲ ಸೌಕರ್ಯ ಕೂಡ ಸಾಗರದಲ್ಲಿದೆ. ಒಂದು ಮಲೆನಾಡಿನ ಜಿಲ್ಲೆ ಆಗಬೇಕು ಅಂತ ನಮ್ಮ ಆಗ್ರಹ ಇದೆ. ಹಾಗಾಗಿ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ವಿ. ಮುಂದೆ ಈ ಹೋರಾಟ ಇನ್ನೂ ಕೂಡ ತೀವ್ರಗೊಳ್ಳುತ್ತೆ. ಸ್ವಲ್ಪ ಮೇಲ್ ಮಾಡ್ತೀನಿ ಮೈಕು ಮಾಡಲ ಇವತ್ತೇನು ಸಾಗರವನ್ನು ಜಿಲ್ಲೆಯನ್ನಾಗಿ ಮೇಲ್ದರ್ಜೆಗೇರಿಸಬೇಕು ಅನ್ನೋ ಒಂದು ಹೋರಾಟಕ್ಕೆ ಜಿಲ್ಲಾ ಹೋರಾಟ ಸಮಿತಿ ಏನು ಕರೆ ಕೊಟ್ಟಿದ್ದರು. ಆ ಹೋರಾಟಕ್ಕೆ ಸಾಗರದ ಸಾರ್ವಜನಿಕರು, ಹಾಗೆ ವಕೀಲ ಮಿತ್ರರು, ವಿದ್ಯಾರ್ಥಿಗಳು, ಹಾಗೆ ರೈತ ಸಂಘಟನೆಯವರು ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಬೆಂಬಲ ಅಗತ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಜನಪ್ರತಿನಿಧಿಗಳು ಬರಬೇಕಾಗಿತ್ತು. ನನಗೆ ಭಾಳ ಆಶ್ಚರ್ಯ ಏನಪ್ಪ ಅಂತಂದರೆ, ಸಾಗರದ ಶಾಸಕರು ಇಲ್ಲೇ ಕೂಗಳತೆ ದೂರದಲ್ಲಿ ಈ ಹೋರಾಟ ನಡೀತಾ ಇರುವಾಗ, ಆರಂಭ ಆಗುವಾಗಲೇ ಬಂದು ಯಾರೋ ಮೀಡಿಯೇಟರ್ ಕಳಿಸ್ದಂಗೆ 4 ಜನನ ಕಳಿಸ್ಬಿಟ್ಟು ಅವರು ತಮ್ಮ ಯಾವುದೋ ಒಂದು ಮೀಟಿಂಗ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ನೋಡಿದರೆ ಪತ್ರಿಕಾ ಹೇಳಿಕೆ ಕೊಟ್ಟು ನನ್ನ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ಜಾರಿಕೊಳ್ಳುವಂಥ ಚಾಣಾಕ್ಷತೆಯನ್ನು ಶಾಸಕರು ತೋರಿಸ್ತಾ ಇದ್ದಾರೆ. ಹಾಗೆ ನಮ್ಮ ಮಾಜಿ ಶಾಸಕರು ಬರಬೇಕಾಗಿತ್ತು. ಅವರೆಲ್ಲರೂ ಈಗ ಭಾಳ ದೊಡ್ಡ ಲೆವೆಲಿಗೆ ಹೋಗ್ಬಿಟ್ಟಿದ್ದಾರೆ. ಈಗ ನಾವು ಜನಸಾಮಾನ್ಯರ ಹೋರಾಟಕ್ಕೆ ಬರಲಿಕ್ಕೆ ಸಮಯ ಇಲ್ಲ. ಅವ್ರ ಪರವಾಗಿ ಒಂದಿಷ್ಟು ಜನ ಬರ್ತಾರೆ. ನೋಡಿದರೆ ಅದು ಯಾವ ರೀತಿ ಬೆಂಬಲ ಇದೆಯೋ ಅಥವಾ ಯಾವ ರೀತಿ ಮುಂದೆ ಇದ್ರ ಪರವಾಗಿ ನಿಲ್ತಾರೋ ಅನ್ನೋ ಒಂದು ಕಾತುರತೆ ನಮಗೂ ಇದೆ. ಅದು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ, ನಿಲ್ಲೋದು ಇಲ್ಲ. ಯಾಕೆಂತಂದರೆ ಮುಳುಗಡೆ ಸಂತ್ರಸ್ತರ ಹೋರಾಟದಲ್ಲೂ ಕೂಡ ಹೀಗೆ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಶಿವಮೊಗ್ಗ ಸೇರಿಕೊಂಡಿರ್ತಕ್ಕಂಥ ಶಾಸಕರು ಇವತ್ತು ಈ ಹೋರಾಟಕ್ಕೆ ಅವಮಾನ ಮಾಡಿದ್ದಾರೆ ಅಂಥೇಳಿ ನನ್ನ ಭಾವನೆ. ಯಾಕೆಂತಂದರೆ ಇದೇ ಕೂಗಳತೆ ದೂರದಲ್ಲಿ, ಇಲ್ಲಿ ಕಣ್ಣೆಳೆದ ದೂರದಲ್ಲಿ ಕೇವಲ 15-20 ಅಡಿಯಷ್ಟು ದೂರದಲ್ಲಿ ಬಂದಂಥ ಶಾಸಕರು ಸುಮಾರು 1-2 ಗಂಟೆ ಇಲ್ಲೇ ಇದ್ದವರು 1-2 ನಿಮಿಷದ ಮಟ್ಟಿಗಾದರೂ ಬಂದು ಈ ಹೋರಾಟಗಾರರನ್ನು ಪ್ರೋತ್ಸಾಹಿಸಬಹುದಾಗಿತ್ತು ಅಂಥೇಳಿ ನನ್ನ ಭಾವನೆ ಇದೆ.
ಮುಂದಿನ ದಿನಗಳಲ್ಲಿ ತಿದ್ಕೊಳ್ಳಿ. ಇಲ್ಲ ಅಂತಂದರೆ ಬಹುಶಃ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ. ಸಾಗರ ಜಿಲ್ಲೆ ಆಗಲಿ ಅಥವಾ ತಾಲೂಕೆ ಆಗಿ ಉಳಿದ್ರೂ ಕೂಡ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಸಾಗರದ ನಾಗರಿಕರು ಮಾಡ್ತಾರೆ. ಇಷ್ಟೊಂದು ನಿರ್ಲಕ್ಷ್ಯ ಬೇಡದಾಗಿತ್ತು. ಈ ಹೋರಾಟಗಾರರಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ತಿದ್ಕೊಳ್ಬೇಕು. ಅವರ ಮುಖಂಡರಿಗೂ ನೇರವಾಗಿ ಕರೆದು ಹೇಳಿದ್ದೀನಿ. ಈಗ ಅದು BJP ಅವ್ರಿಗೂ ಅಷ್ಟೇ, ಅದು ಕಾಂಗ್ರೆಸ್ನವ್ರಿಗೂ ಅಷ್ಟೇ. ದಯವಿಟ್ಟು ಇದು ಆಗಬಾರ್ದು. ನಮ್ಮ ಕಡೆಯಿಂದ ಆದಂಥ ಸಹಕಾರವನ್ನು ಮಾಡಿದ್ದು ಮುಂದೆನೂ ಕೂಡ ನಾವು ಮಾಡ್ತೇವೆ ಅಂತ ಹೇಳಿ ಜಿಲ್ಲಾ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಸಾಗರ ಜಿಲ್ಲಾ ಕೇಂದ್ರ ಆಗಬೇಕು ಅನ್ನೋ ಹೋರಾಟ ಹೊಸತೇನೂ ಅಲ್ಲ. ಇದು 2021ರಲ್ಲೇ ನಡೆದಿತ್ತು. ಈ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಶಿವಮೊಗ್ಗ ಜಿಲ್ಲೆ ವಿಭಜನೆ ಮಾಡಿ ಶಿಕಾರಿಪುರ ಜಿಲ್ಲೆ ಮಾಡಬೇಕು ಅನ್ನೋ ಪ್ರಸ್ತಾಪ ಮುನ್ನೆಲೆಗೆ ಬಂದಿತ್ತು. ಆಗಲೇ ಸಾಗರದವರು ಹೋರಾಟ ಮಾಡಿದರು. ಆ ಸಂದರ್ಭದಲ್ಲಿ ಒಂದು ರಾಜಕೀಯ ಬದಲಾವಣೆ ಆಯಿತು. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ದರಿಂದ ಆ ಪ್ರಸ್ತಾಪ ಹಿಂದೋಯಿತು. ಈಗ ಮತ್ತೆ ಒಂದು ಹೋರಾಟ ಬಂದಿರೋದು ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ಸಾಗರಕ್ಕೆ ಜಿಲ್ಲೆ ಆಗೋ ಎಲ್ಲ ಅರ್ಹತೆ ಇದೆ. ಒಂದು ವೇಳೆ ಸಾಗರ ಬಿಟ್ಟು ಬೇರೆ ತಾಲೂಕನ್ನು ಜಿಲ್ಲೆ ಮಾಡಿದರೆ, ಶಿಕಾರಿಪುರವನ್ನು ಜಿಲ್ಲೆ ಮಾಡಿದರೆ ಸಾಗರ ಶಾಶ್ವತವಾಗಿ ಜಿಲ್ಲೆ ಆಗೋ ಎಲ್ಲ ಅರ್ಹತೆಯನ್ನು ಕಳ್ಕೊಂಡ್ಬಿಡುತ್ತೆ, ಅವಕಾಶನ ಕಳ್ಕೊಂಡ್ಬಿಡುತ್ತೆ. ಈ ದೃಷ್ಟಿಯಲ್ಲಿ ಈ ಹೋರಾಟ ಭಾಳ ಮುಖ್ಯ ಇದೆ. ಈ ಹೋರಾಟವನ್ನು ಮುಂದುವರಿಸಬೇಕು. ನಮ್ಮ ಗೆಳೆಯರ ಅಭಿಪ್ರಾಯಗಳಿಗೆ ಒಂದಷ್ಟು ಸೇರಿಸೋದಾದರೆ, ದೇಶದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆಯೇ ಆಡಳಿತದ ವಿಕೇಂದ್ರೀಕರಣ ಮತ್ತು ಆಡಳಿತವನ್ನು ಜನರ ಮನೆ ಬಾಗಿಲಿಗೆ ತಲುಪಿಸಬೇಕು ಎನ್ನುವ ಒಂದು ಉದಾತ್ತವಾದ ಒಂದು ಆದರ್ಶ ಕೂಡ ಇದರ ಹಿಂದಿದೆ. ನೀವು ಗಮನಿಸಿರಬೇಕು, 2006-07ರಲ್ಲಿ ಕೇವಲ 475 ಜಿಲ್ಲೆ ಇದ್ದ ನಮ್ಮ ದೇಶದ ಆಡಳಿತ ಘಟಕ ಇವತ್ತು 585ಕ್ಕೆ ಬಂದಿದೆ. ಹಾಗಾಗಿ ದೇಶದ ಜನಸಂಖ್ಯೆ, ಜನರ ಅಗತ್ಯಗಳು ಅದಕ್ಕೆ ಅನುಗುಣವಾಗಿ ವಿಕೇಂದ್ರೀಕರಣಗೊಂಡು ತಾಲೂಕು ಮತ್ತು ಜಿಲ್ಲೆಗಳ ಕೇಂದ್ರಗಳು ಜಾಸ್ತಿ ಆಗಬೇಕು. ಆ ದೃಷ್ಟಿಯಿಂದ ಕೂಡ ಸಾಗರ ಜಿಲ್ಲೆ ಆಗೋದು ಅತ್ಯಂತ ಅವಶ್ಯಕ ಇದೆ.